ಬಿಜೆಪಿಯ ವಿರುದ್ಧ 21 ಹಗರಣಗಳ ದಾಖಲೆಯನ್ನ ಬಿಡುಗಡೆ ಮಾಡಲಾಗಿದೆ ಇವತ್ತು ಸದನದಲ್ಲಿ. ಖುದ್ದು ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ. ಎಪಿಎಂಸಿ ಹಗರಣ, ಬೋಗಿ ಅಭಿವೃದ್ಧಿ, ಗಂಗಾ ಕಲ್ಯಾಣ ಹೀಗೆ 21 ಹಗರಣಗಳ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ ಅಂತ ಹೇಳಿ ಈಗ ಡಿಸಿಎಂ ಹೇಳಿದ್ದಾರೆ. ಸದನದಲ್ಲಿ ಉತ್ತರ ಕೊಡುವಾಗ ವಿಪಕ್ಷದವರಿಗೆ ಸಹನೆ ಇರಲಿಲ್ಲ. ಅವರ ಹಗರಣ ಬಯಲಿಗೆಳೆಯುತ್ತೀವಿ ಅಂತಿದ್ದಂತೆ ಗದ್ದಲ ಮಾಡ್ತಾ ಇದ್ರು. ಸದನದಲ್ಲಿ ಬಿಜೆಪಿ ಕಾಲದಲ್ಲಾದಂತಹ ಹಗರಣಗಳ ಪ್ರಸ್ತಾಪ ಆಗಿದೆ. ಮುಚ್ಚಿ ಹಾಕಿರೋ ಎಲ್ಲ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಿ, ಸಾರ್ವಜನಿಕವಾಗಿ ಎಲ್ಲವನ್ನ ಬಹಿರಂಗ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2020-21ರಲ್ಲಿ 750 ಕೋಟಿ ರೂಪಾಯಿಗೂ ಹೆಚ್ಚು ಅನೇಕ ಹಗರಣಗಳು ಹಣ ಟ್ರಾನ್ಸ್ಫರ್ ಆಗಿದ್ದು ಕೂಡ ದಾಖಲೆಗಳನ್ನ ಈಗಾಗಲೇ ಬಂದಿದೆ. ಸೊ ಅದು ಕೂಡ ಬಂದಿದೆ. ಸೊ ಈಗ ಯಡಿಯೂರಪ್ಪನವರ ವಿರುದ್ಧ ಈಗಾಗಲೇ ಗ್ರಾಮೀಣ ಸಚಿವ ಈಶ್ವರಪ್ಪನವರು ಅವರೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದು. ಇವೆಲ್ಲ ಕೂಡ KKADB ಆಗ ಅಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಬಸವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 200ಕ್ಕೂ ಹೆಚ್ಚು ಕೋಟಿ ಮುನ್ರತ್ನ ಅವರು ಮಂತ್ರಿ ಆಗಿದ್ರು, ಪ್ಲಾನಿಂಗ್ ಮಂತ್ರಿ. ಅವ್ರ ಕಾಲದಲ್ಲಿ ನಡೆದಿದೆ. ದತ್ತಾತ್ರೇಯ ಪಾಟೀಲ್ ರವರು ಅಧ್ಯಕ್ಷರಾಗ ಅವಧಿಯಲ್ಲಿ ಹಗರಣ ನಡೆದಿದೆ. ಕಂದಾಯ ಇಲಾಖೆಯಲ್ಲಿ ಅಲ್ಲೂ ಕೂಡ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಅನೇಕ ಹಗರಣಗಳು, ಶೃಂಗೇರಿ ಸಬ್ಸ್ಟೇಷನ್, ಅದು ಕೂಡ ದಾಖಲೆಯನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಭೂ ಹಗರಣ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ದಾಖಲಾಗಿದೆ. ಕೃಷಿ ಇಲಾಖೆಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಇದ್ದಾಗ, BC ಪಾಟೀಲ್ ಇದ್ದಾಗ ಅನೇಕ ದಾಖಲೆಗಳು ಕೂಡ ಬಂದಿದೆ. KADBಯಲ್ಲಿ ಕೂಡ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಇದ್ದಂತ ಸಂದರ್ಭದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುರುಗೇಶ್ ರಾಣಿ ಅವರು ಮುಂತಾದ ಭಾಗಿಯಾಗಿದ್ದರೂ ಕೂಡ ಹಗರಣಗಳ ಕರ್ಮಕಾಂಡ ಈಗಾಗಲೇ ತನಿಖೆಯಲ್ಲಿದೆ. ಇನ್ನ ಬಿಸಿ ಕೂಡ ಆರಿಲ್ಲ. ಗಣಿ ಇಲಾಖೆಯಲ್ಲಿ ಮತ್ತು ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಕೂಡ CBI ಇನ್ನ ಕೊಟ್ಟಿಲ್ಲ, ತನಿಖೆ ಆಗಿಲ್ಲ, ಆಫೀಸರ್ಸ್ ನೇಮಕ ಆಗಿಲ್ಲ. ಅದು ಕೂಡ ಈಗಾಗಲೇ ನಾವು ಏನು ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.